ಬೆಳಗಾವಿಗ ಒಂದು ಇತಿಹಾಸ. ಬೆಳಗಾವಿ ನಗರ ಅಂದ್ರೆ ಐತಿಹಾಸಿಕ ನಗರ ಅಂತ ನಾವು ನೋಡ್ತೀವಿ. ಆ ಬೆಳಗಾವಿ ಹೆಸರು ಬಂದಾಗ ಕಿಲ್ಲಾ ಬಸ್ತಿ ಹೆಸರ ಪ್ರಾಮುಖ್ಯವಾಗಿ ಎಲ್ಲರೂ ತಗೋತಾರೆ. ಆ ಕಿಲ್ಲಾ ಬಸ್ತಿಯಲ್ಲಿ 20 ವರ್ಷ ಮುಂಚೆ ಕ್ರಾಂತಿಕಾರಿ ರಾಷ್ಟ್ರಸಂತ ತರುಣ್ ಸಾಗರ್ಜಿ ಅವರ ಒಂದು ಚಾತುರ್ಮಾಸ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮ ಆದ್ಮೇಲೆ 20 ವರ್ಷ ಆದ್ಮೇಲೆ ಧರ್ಮಚಕ್ರ ಆರಾಧನಾ ಧರ್ಮಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಆಶೀರ್ವಾದದಿಂದ ಮತ್ತು ಎಲ್ಲ ಸಮಾಜ ಬಾಂಧವರು ಒಕ್ಕಟ್ಟಾಗಿ ಧರ್ಮಚಕ್ರ ಆರಾಧನಾ ಕಾರ್ಯಕ್ರಮ ಕಳೆದ 4 ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಚೈನೀಸ್ ಸಮಾಜ ಬಾಂಧವರು ಬಹಳ ಉತ್ಸಾಹದಿಂದ ಭಾಗಿಯಾಗಿ ಯಶಸ್ವಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾರೆ ಸಮಾಜ ಎಲ್ಲ ನಾಯಕರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇವತ್ತ 4ನೇ ದಿವಸ ಇವತ್ತು ರಥೋತ್ಸವ ಕಾರ್ಯಕ್ರಮ. ಈ ರಥೋತ್ಸವ ಕಾರ್ಯಕ್ರಮ ಕೂಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡುವಂತ ಪ್ರಯತ್ನ ನಮ್ಮೆಲ್ಲ ಯುವಕರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಆಗ್ತಿದ್ದಿತ್ತು, 2 ಮಾತಿಲ್ಲ. ಯಾಕಂದ್ರೆ ಜೈನ ಸಮಾಜ ಕಾರ್ಯಕ್ರಮ ಅಂದ್ರೆ ಡಿಸಿಪ್ಲಿನ ಮತ್ತು ಶಾಂತತೆಯಿಂದ ಕಾರ್ಯಕ್ರಮ ಮಾಡುವಂತ ಒಂದು ಸ್ವಭಾವ. ಆ ಸ್ವಭಾವದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡುವಂತ ಒಂದು ನಮ್ಮ ಗುರಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ನಾನು ಕೂಡ ಶುಭಾಶಯ ಕೋರ್ತಾ ಇದ್ದೀನಿ. ನಾ ಎಲ್ಲ ಬಾಂಧವರಿಗೆ ಪ್ರಾರ್ಥನೆ ಮಾಡ್ತೀನಿ, ನಾವು ಇದೇ ತರ ನಮ್ಮ ಸಮಾಜದ, ನಮ್ಮ ಧರ್ಮದ, ನಮ್ಮ ನಾಡಿನ ಸಂಸ್ಕೃತಿ ಉಳಿಸೋಣ, ಬೆಳೆಸೋಣ, ಧರ್ಮ ಉಳಿಸೋಣ, ನಾಡು ಉಳಿಸೋಣ, ನಮ್ಮ ಪರಂಪರೆ ಸಂಸ್ಕೃತಿಯ ರಕ್ಷಣೆ ಮಾಡೋಣ, ಮತ್ತು ನಮ್ಮ ಸಮಾಜಿಗ ಮತ್ತು ನಾಡಿಗೆ ಒಳ್ಳೆಯ ಹೆಸರು ಬರುವಂತ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾ ಬಹಳ ಹೆಮ್ಮೆದಿಂದ ಹೇಳ್ತೇನೆ. ಬಸ್ತಿಯಿಂದ ಪ್ರಾರಂಭವಾಗಿ ಕಲ್ಮಠ ರೋಡ್, ಮಾರುತಿ ಗಲ್ಲಿ, ಬಸವನ ಗಲ್ಲಿ ಹೋಗಿ ಕೆಳಕ್ಕೆ ಹೋಗೋ ಮುಖಾಂತರ ಅನಂತ ಗಲ್ಲಿ, ಕುಲಕರ್ಣಿ ಗಲ್ಲಿ, ಶೇರಿ ಗಲ್ಲಿ ಹಾಗೂ ಮಠಗಲ್ಲಿ ಮುಖಾಂತರ ಮತ್ತೆ ಕಲ್ಮಠ ರೋಡ್ ಬಂದು ನೇರವಾಗಿ ಕಮಲ ಬಸ್ತಿಗೆ ಬರುವಂಥ ಒಂದು ಈ ಶೋಭಾಯಾತ್ರೆ. ಇದರಲ್ಲಿ ಎಲ್ಲ 4 ವಾದ್ಯ ತಂಡದವರು ಇಲ್ಲಿ ಭಾಗವಹಿಸಿದ್ದಾರೆ. ಅದರಂತೆ 3 ರಥಗಳಿವೆ. ಅದರಂತೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಂದ ಎಲ್ಲ ಮಹಿಳಾ ಮಂಡಳಗಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಲ್ಗಿ ವಾದ್ಯ ಬಂದಿದೆ, ಲೋಕಲ್ ಬ್ಯಾಂಡ್ ಇದೆ, ಜಾಂಜ್ ಇದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಇವತ್ತಿನ ದಿವಸ 150 ಮಕ್ಕಳಿಗೆ ನಾವು ಮುಂಜಿ ಕಾರ್ಯಕ್ರಮ ಮಾಡಿದ್ವಿ. ಅದೇ ಪ್ರಕಾರ ನಿನ್ನೆ ಕೂಡ ಒಂದು ವಿಧಾನದ ಕಾರ್ಯಕ್ರಮ ಇತ್ತು. ಅನೇಕ ನಮ್ಮ ಸರ್ಕಾರದ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದರು. ಮಕ್ಕಳು ಮತ್ತು ಶಿಕ್ಷಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ